ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇವತ್ತು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಗಡೆ ಬಂದಿದೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಹಾಗೆ. ಬ್ರೇಕಿಂಗ್ ನ್ಯೂಸ್ ಕೊಟ್ಟಿರೋರು, ಬ್ರೇಕಿಂಗ್ ನ್ಯೂಸ್ ಹೇಳಿರೋರು, ಅದು ಕೂಡ ಅವರ ಕುರಿತಾದ ಅದೆಂತಹ ಈಗ ಬ್ರೇಕಿಂಗ್ ನ್ಯೂಸ್ ಅನ್ನುವಂಥ ಮಾತನ್ನು ನೀವು ಕೇಳಿದರೆ ನೀವು ಕೂಡ ಹೌಹಾರ್ತೀರಾ. ನಮಗೆಲ್ಲ ನೀವೆಲ್ಲ ನೋಡಿರ್ತೀರ, ಕಳೆದ 15 ದಿನಗಳಿಂದ ಸಿದ್ದರಾಮಯ್ಯನವರ ಬಣದ ಮೇಲೆ ಒಬ್ಬರಾದಂತೆ ಒಂದು ರೀತಿಯ ತಲೆದಂಡ ನಡೀತಾ ಇರತಕ್ಕಂಥದ್ದು, ಕ್ರಮಗಳನ್ನು ಜರುಗಿಸಲಾಗ್ತಾ ಇರತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಿಂದ, KPCCಯಿಂದ, ಅದರಲ್ಲೂ DK ಶಿವಕುಮಾರ್ ಅವರು ಒಬ್ಬರನ್ನು ಉಚ್ಚಾಟನೆ ಮಾಡೋದು, ಒಬ್ಬರನ್ನು ಅಮಾನತಲ್ಲಿಡೋದು, ಈ ಥರದ ನಡೆದೇ ಇದೆ. ಮತ್ತಷ್ಟು ಜನರ ಮೇಲೂ ಕೂಡ KPCC ಅಧ್ಯಕ್ಷವಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಕಣ್ಣು ಬಿದ್ದಿದೆ ಮತ್ತು ತಲೆದಂಡವು ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆಯಲ್ವಾ. ಈ ಎಲ್ಲದರ ನಡೀತಾ ಇದ್ರು ಕೂಡ ಯಾಕೆ ಸಿದ್ದರಾಮಯ್ಯನವರು ತುಟಿ ಬಿಚ್ಚುತ್ತಾ ಇಲ್ಲ? ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಿದ್ದರಾಮಯ್ಯ ಯಾಕೆ ಮಾತನಾಡ್ತಾ ಇಲ್ಲ? ಸ್ವತಃ ಮುಖ್ಯಮಂತ್ರಿಯಾಗಿದ್ರು ಕೂಡ ಯಾಕೆ ಈ ತರಹದ ಕ್ರಮಗಳ ಬಗ್ಗೆ ಅವರು ತಮ್ಮ ಧ್ವನಿಯನ್ನು ಎತ್ತುತ್ತಾ ಇಲ್ಲ? ಈ ಹಿಂದೆ ಎಷ್ಟೊಂದು ಮಾತನಾಡೋರು, ಒಂದು ರೀತಿ ಟಗರಿನ ಥರ ಅವರು ಒಂದು ರೀತಿ ಗುಮ್ಮಕ್ಕೆ ಬರುವಂಥವ್ರು, ತಮ್ಮ ಬೆಂಬಲಿಗರ ಬೆಂಬಲಕ್ಕೆ ನಿಂತ್ಕೊಳ್ಳುವಂತಹ ಸಿದ್ದರಾಮಯ್ಯನವರಿಗೆ ಏನಾಗ್ಬಿಟ್ಟಿದೆ? ಯಾಕಷ್ಟು ಅಸಹಾಯಕರಾಗಿದ್ದಾರೆ? ಯಾಕಷ್ಟು ವೀಕ್ ಆಗಿದ್ದಾರೆ? ಯಾಕಷ್ಟು ಬಾಯಿ ಬಂದಾಗಿರೋರ ಥರ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ರಾಜ್ಯ ಕಾಂಗ್ರೆಸ್ನಲ್ಲೂ, BJPಯಲ್ಲೂ, JDS ಅಲ್ಲೂ ಮತ್ತು ರಾಜಕೀಯವನ್ನು ಬಲ್ಲಂಥ ರಾಜ್ಯ ರಾಜಕಾರಣದಲ್ಲಿರ್ತಕ್ಕಂಥ ಬಹುತೇಕರಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡಿತ್ತು. ಈಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಆ ಪ್ರಶ್ನೆ ಏನು, ಯಾರು ಉತ್ತರ ಕೊಟ್ಟವರು, ಏನು ಬ್ರೇಕಿಂಗ್ ನ್ಯೂಸ್ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರಿದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರಾಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, CM ಸಿದ್ದರಾಮಯ್ಯನವರ ಸುದೀರ್ಘ ಮೌನಕ್ಕೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ತರದ್ದು ಬರ್ತಾ ಇದೆ. ಅದು ನಾವು ನೀವು ಒಪ್ಪುವಂಥದ್ದೋ ಅಥವಾ ನಂಬುವಂಥದ್ದೋ ಅಲ್ಲ, ಆದರೆ ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ಯಾರು ಹೇಳಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರ ಒಂದು ಬಣದವರ ಮೇಲೆ ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರ ಮೇಲೆ ಕಾಂಗ್ರೆಸ್ನಲ್ಲೇ ಇರತಕ್ಕಂಥ DK ಶಿವಕುಮಾರ್ ಅವರ ಬಣ ನಿರಂತರವಾಗಿ ವಾಗ್ದಾಳಿಯನ್ನು, ಒಂದು ರೀತಿಯ ಶಿಸ್ತು ಕ್ರಮವನ್ನು ಕೂಡ ಜರುಗಿಸಲಾಗ್ತಾ ಇದೆ. ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ನಸೀರ್ ಅಹಮದ್ ರವರನ್ನು ಕೂಡ ಆ ಒಂದು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಯಿತು ಅಲ್ವಾ. ಅದರ ನಂತರ ದಾವಣಗೆರೆಯ MLC, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಕಾಂಗ್ರೆಸ್ ನಾಯಕ, ಅಲ್ಪಸಂಖ್ಯಾತ ಮುಖಂಡರು ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರನ್ನ ಸಸ್ಪೆಂಡ್ ಮಾಡಲಾಯಿತು. ಅವರಿಂದ ಅಲ್ಪಸಂಖ್ಯಾತ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಳ್ಳಲಾಯಿತು. ಅದಲ್ಲದೆ ಈಗ ವಸತಿ ಸಚಿವ ಜಮೀರ್ ಅಹಮದ್ ಅವರ ತಲೆದಂಡವು ಕೂಡ ಆಗಿಬಿಡುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಷ್ಟೇ ಅಲ್ಲ, ಇನ್ನಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರ ತಲೆದಂಡಕ್ಕೆ ಈಗಾಗಲೇ ಸ್ಕೆಚ್ ರೆಡಿಯಾಗಿದೆ. ಸಿದ್ದರಾಮಯ್ಯನವರ ಬಣದನ್ನು ಯಾವುದೇ ಕಾರಣಕ್ಕೆ ಅವರನ್ನು ಅಶಕ್ತರನ್ನಾಗಿ ಮಾಡಿ 2028ರ ಚುನಾವಣೆಯಲ್ಲಿ ನಮ್ಮ ಬಣದವರೇ ಅಧಿಕಾರ ಹಿಡಬೇಕು ಅನ್ನುವಂಥ ತಂತ್ರಗಾರಿಕೆ ನಡೀತಾ ಇದೆ ಅನ್ನುವಂಥ ಟಾಕ್ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಮೇ 4ರ ಏನು 2 ಬೈ ಎಲೆಕ್ಷನ್ನ ಒಂದು ರಿಸಲ್ಟ್ ಇದೆಯಲ್ಲ, ರಿಸಲ್ಟ್ ಆದ ನಂತರ ಒಂದು ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಏನಾದರೂ ಸೋತು ಹೋಯಿತು ಅಂದರೆ ಅದೇ ನೆಪವನ್ನು ಒಡ್ಡಿ ಸಿದ್ದರಾಮಯ್ಯನವರ ಸೋಲು ಅನ್ನುವಂಥ ನೆಪವನ್ನು ಒಡ್ಡಿ ಸಿದ್ದರಾಮಯ್ಯನವರಿಂದ ಮುಖ್ಯಮಂತ್ರಿ ಗಾದಿಯನ್ನು ಕಸಿದುಕೊಳ್ಳಲಿಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ ಅನ್ನುವಂಥ ಒಂದು ಚರ್ಚೆ ಈಗಾಗಲೇ ಶುರುವಾಗ್ಬಿಟ್ಟಿದೆ ಅಲ್ವಾ. ಇದೆಲ್ಲದರ ಹೊರತಾಗಿ ಇಷ್ಟೆಲ್ಲ ತಮ್ಮ ಬೆಂಬಲಿಗರ ಮೇಲೆ ಒಂದು ಕ್ರಮಗಳನ್ನು ಜರುಗಿಸಲಾಗ್ತಾ ಇದ್ರು, ಅಮಾನತು, ಉಚ್ಚಾಟನೆ ಅನ್ನುವಂಥದ್ದು ಮಾಡ್ತಾ ಇದ್ರು. ಇಲ್ಲಿವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ತುಟಿಯನ್ನು ಬಿಚ್ಚಿಲ್ಲ. ಯಾಕೆ, ಏನಾಗಿದೆ ಸಿದ್ದರಾಮಯ್ಯನವರಿಗೆ ಅದರಲ್ಲೂ ಕೂಡ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿತ್ತಲ್ವಾ. ಈಗ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಣದಲ್ಲಿದ್ದಂಥ KN ರಾಜಣ್ಣ ಅವರು ಒಂದು ಮಾತನ್ನು ಹೇಳಿಬಿಟ್ಟಿದ್ರು. ಬಹಳ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ರಾಜಣ್ಣವರು. ಯಾಕೆ ಹೀಗೆ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ? ಪಕ್ಷನಿಷ್ಠರೊಂದಿಗೆ, ಬೆಂಬಲಿಗರೊಂದಿಗೆ ಗಟ್ಟಿಯಾಗಿ ಸಿದ್ದರಾಮಯ್ಯ ನಿಲ್ತಾ ಇಲ್ಲ, ಒಂದು ರೀತಿ ಅಸಹಾಯಕರಂತೆ ವರ್ತಿಸ್ತಿದ್ದಾರೆ. ಈ ಬಗ್ಗೆ ನಮ್ಮೆಲ್ಲರಲ್ಲಿ ಭಾರಿ ಬೇಸರ ವ್ಯಕ್ತವಾಗ್ತಾ ಇದೆ. ಇಂತಹ ಅಸಹಾಯಕತೆಯನ್ನು ಅವರಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಹೀಗೆ ನಿಶ್ಚಲರಾಗಿ ತಟಸ್ಥರಾಗಿ ಇದ್ಬಿಟ್ಟಿದ್ದಾರೆ ಅನ್ನೋದೇ ತಿಳಿತಾ ಇಲ್ಲ. ಅವರಿಗೆ ಯಾವುದಾದ್ರೂ ಒತ್ತಡ ಇದೆಯಾ ಅನ್ನುವಂಥ ದೊಡ್ಡ ಮಟ್ಟದ ಅನುಮಾನ ಹುಟ್ಟುವಂಥ ಪ್ರಶ್ನೆಗಳನ್ನು KN ರಾಜಣ್ಣ ಎತ್ತಿದ್ರು.
ಆದರೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಮಾಧ್ಯಮದವರು ಈ ಬಗ್ಗೆ ಕೇಳಿದಾಗ ಏನು ಸರ್ ರಾಜಣ್ಣ ಅವ್ರಿಗೆ ಹೇಳ್ತಾರಲ್ಲ ಏನು ಹೇಳ್ತೀರಾ ಅಂತಂದರೆ, ಇಲ್ಲಿಲ್ಲ ರಾಜಣ್ಣ ಅವ್ರನ್ನ ಕರೆದು ನಾನು ಮಾತಾಡಿದ್ದೀನಿ ಅನ್ನೋಂಥದ್ದು ಅಷ್ಟೇ ಪ್ರತಿಕ್ರಿಯೆ ಕೊಟ್ಟರೆ ಹೊರತು ಯಾಕೆ ಮೌನವಾಗಿದ್ದಾರೆ, ಯಾಕೆ ನಿಮ್ಮ ಜೊತೆಗೆ ಇರ್ತಕ್ಕಂಥ ರಾಜಕೀಯ ಕಾರ್ಯದರ್ಶಿ ಅಂತ ಅದು ಕ್ಯಾಬಿನೆಟ್ ಲೆವೆಲ್ ಮಿನಿಸ್ಟರ್ ಲೆವೆಲ್ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಕಿತ್ತು ಹಾಕಿಬಿಟ್ರೆ ನೀವ್ಯಾಕೆ ಸುಮ್ಮನಿದ್ದೀರಾ ಅನ್ನೋದಕ್ಕೆ ಅವರು ಉತ್ತರವನ್ನು ಕೊಟ್ಟಿರಲಿಲ್ಲ. ಇವತ್ತು ಅದಕ್ಕೆ ಉತ್ತರ ಸಿಕ್ಕಿದೆ. ಅದೇ ಬ್ರೇಕಿಂಗ್ ನ್ಯೂಸ್ ಅನ್ನುವಂಥದ್ದು. ಮತ್ತೆ ಬ್ರೇಕಿಂಗ್ ನ್ಯೂಸನ್ನು ಹೇಳಿರ್ತಕ್ಕಂಥದ್ದು ಯಾರು ಅಂತಂದರೆ ಅದೇ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಳ್ಳುವಂಥ ಮತ್ತು ಯಾರಿಗೂ ಡೋಂಟ್ ಕೇರ್ ಮಾಡದೆ, ಹೈಕಮಾಂಡ್ನಿಂದ ಹಿಡಿದು ಇಲ್ಲಿನ ಸ್ಥಳೀಯ ನಾಯಕರವರೆಗೂ ಕೂಡ ಯಾರಿಗೂ ಡೋಂಟ್ ಕೇರ್ ಮಾಡದೆ ಮಾತನಾಡುವಂಥ ರೆಬಲ್ ರಾಜಣ್ಣ, KN ರಾಜಣ್ಣ, ತುಮಕೂರಿನ ಹಿರಿಯ ರಾಜಕಾರಣಿ KN ರಾಜಣ್ಣ, ವಾಲ್ಮೀಕಿ ಜನಾಂಗದ ಹಿರಿಯ ಸಮುದಾಯದ ನಾಯಕ KN ರಾಜಣ್ಣ ಇವತ್ತು ಅದೇ ಒಂದು ಆರೋಪವನ್ನು ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಹೇಳಿದ್ದಾರೆ. ಏನು ಹೇಳ್ತಾರೆ KN ರಾಜಣ್ಣ ನೀವು ಕೇಳಿಸ್ಕೋಬೇಕು. ಸಿದ್ದರಾಮಯ್ಯನವರ ಯಾಕೆ ಮೌನವಾಗಿದ್ದಾರೆ ಅಂತಂದರೆ ಅದಕ್ಕೆ ಬಹಳ ದೊಡ್ಡ ಕಾರಣ ಸಿದ್ದರಾಮಯ್ಯನವರ ಮೇಲೆ ಮಾಟ ಮಂತ್ರ ಮಾಡಿಸಲಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಐ ರಿಪೀಟ್, ಸಿದ್ದರಾಮಯ್ಯನವರ ಮೇಲೆ, CM ಸಿದ್ದರಾಮಯ್ಯನವರ ಮೇಲೆ ಮಾಟ ಮಂತ್ರ ಮಾಡಿಸಲಾಗಿದೆ. ಹಾಗಾಗಿ ಅವರು ಇಷ್ಟು ಮೌನವಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಅವರ ವ್ಯಕ್ತಿತ್ವವೇ ಬದಲಾಗಿಬಿಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, CM ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನನ್ನನ್ನು ಕರೆದು ಈ ಬಗ್ಗೆ ಮಾತನಾಡಿದ್ದಾರೆ. ಈ ಬಗ್ಗೆ ನಾನು ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಿದ್ದೀವಿ. ಆದರೆ ಏನೇನು ಚರ್ಚೆ ನಡೆಸಿದ್ದೀವಿ ಅನ್ನುವಂಥದ್ದು ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಾಗಲ್ಲ. ಆದರೆ ಅವರ ಮೇಲೆ ಮಾಟ ಮಂತ್ರದ ಥರ ಪರಿಣಾಮ ಆಗ್ತಾ ಇರೋದಂತೂ ಸತ್ಯ. ಮಾಟ ಮಂತ್ರ ಮಾಡಿಸಲಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ. ಮುಂದುವರೆದು ರಾಜಣ್ಣ ಹೇಳ್ತಾರೆ, ಕೇವಲ ಸಿದ್ದರಾಮಯ್ಯನವ್ರ ಮೇಲಲ್ಲ ನನ್ನ ಮೇಲೂ ಕೂಡ ಮಾಟ ಮಂತ್ರ ಮಾಡಿಸಲಾಗಿದೆ. ನನಗೂ ಅನುಮಾನ ಇದೆ, ಅದನ್ನು ನಾನು ಗುರ್ತು ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ನಾನು ಹುಡುಕೊಳ್ತಾ ಇದ್ದೀನಿ, ಪರಿಶೀಲಿಸ್ತಾ ಇದ್ದೀನಿ ಏನಾಗ್ತಾ ಇದೆ ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಇದು ಕೇರಳದಿಂದ ಆಗಿರ್ತಕ್ಕಂಥ ಮಾಟ ಮಂತ್ರ ಅನ್ನುವಂಥ ಮಾಹಿತಿಯನ್ನು ಕೂಡ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ರಾಜಣ್ಣ ಹೇಳ್ತಿದ್ದಾರೆ. ಅಂದರೆ ಕುರ್ಚಿ ಆಸೆಗೋಸ್ಕರ ಅಥವಾ ತಮ್ಮ ಬೆಂಬಲಿಗರ ಮೇಲೆ ಒಂದು ಕ್ರಮವನ್ನು ಜರುಗಿಸಿದರೆ ಏನು ಮಾತೇ ಆಡದೇ ಇರೋ ರೀತಿ, ಕೇಳದೇ ಇರೋ ರೀತಿ ಮಾಟ ಮಂತ್ರ ಮಾಡಿಸಲಾಗಿದೆಯಾ? ಅದರಲ್ಲೂ ಒಂದು ರೀತಿಯ ಪ್ರಗತಿಪರ ನಾಯಕರಾಗಿರ್ತಕ್ಕಂಥ, ಅಹಿಂದ ನಾಯಕರಾಗಿರ್ತಕ್ಕಂಥ, ಮೂಢನಂಬಿಕೆಗಳನ್ನು ನಂಬದೇ ಇರತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ಮಾಟ ಮಂತ್ರ ಮಾಡಿಸೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ನೀವು ಕೇಳ್ಬೋದು. ಈ ಪ್ರಶ್ನೆಯನ್ನು ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ. ಆದರೆ ರಾಜಣ್ಣ ಬೇರೆ ಯಾರೋ ಹೇಳಿದ್ದಾರೆ, ಕಾಲಿಪೀಲಿ ಹೇಳಿದ್ದಾರೆ ಅನ್ನುವಂಥದ್ದಲ್ಲ. ಸಿದ್ದರಾಮಯ್ಯನವರ ಅತ್ಯಾಪ್ತ KN ರಾಜಣ್ಣನೇ ಈ ಮಾತು ಹೇಳಿರೋದು ಒಂದಷ್ಟು ರೆಕ್ಕೆ ಪುಕ್ಕ ಕಟ್ಕೊಂಡಿದೆ. ಹಾಗಾದರೆ ಕೇರಳದಿಂದ ಯಾರು ಮಾಟ ಮಂತ್ರ ಮಾಡಿಸಿರ್ಬೋದು? ಮೊದಲು ಇದನ್ನು ಯಾರು ಮಾಡಿಸಿರ್ಬೋದು ಅಂತಂದರೆ ಇಲ್ಲೇ ಇರ್ತಕ್ಕಂಥ 2-3 ಬಣದವರು. ಈಗಾಗಲೇ ಕಾಂಗ್ರೆಸ್ನಲ್ಲೇ 3-4 ಬಣಗಳಿದಾವಲ್ವಾ, ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಯಾರೋ ಆಪೋಸಿಷನ್ ಬಣದವರು ಮಾಡಿಸಿರ್ಬಹುದಾ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಅದರಲ್ಲಿ ಪ್ರಮುಖವಾಗಿ ದೊಡ್ಡ ಹೆಸರು, ಆ ಮಹಾನಾಯಕನ ಹೆಸರು ನೀವೇ ಗುರ್ತಿಟ್ಕೋಬೋದು, ನಾನು ನನ್ನ ಬಾಯಿಂದ ತಗೊಳ್ಳಲ್ಲ. ಓಕೆನಾ? ಎರಡನೇದು, ರಾಜಣ್ಣ ಹೇಳುವಂಥ ಮಾತು ಕೇರಳದಿಂದ ಈ ಮಾಟ ಮಂತ್ರ ಮಾಡಿಸಲಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಅಂತ. ಅಂದರೆ ಕೇರಳಕ್ಕೆ ಹೋದವರು ಯಾರು? ಈಗ ನೋಡಿ, ಕೇರಳದಲ್ಲಿ ಚುನಾವಣೆ ಮೊನ್ನೆ ಅಷ್ಟೇ ಮುಗಿಯಿತು. ಈಗ ಕಳೆದ 1 ತಿಂಗಳಿನಿಂದ ಕೇರಳದ ಚುನಾವಣೆ ಪ್ರಚಾರಕ್ಕಾಗಿ ರಾಜ್ಯದಿಂದ ಹಲವಾರು ನಾಯಕರು ಹೋಗಿ ಬಂದರು, ಚುನಾವಣಾ ಪ್ರಚಾರವನ್ನು ಮಾಡಿ ಬಂದರು. ಅದರಲ್ಲೂ ಪ್ರಮುಖವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಭಾರೀ ಕುಖ್ಯಾತಿಯಾಗಿದ್ಯಾರು? BZ ಜಮೀರ್ ಅಹಮದ್ ಖಾನ್ ಅಲ್ವಾ? ಅಲ್ಲಿನ ಸ್ಟಾರ್ ಕ್ಯಾಂಪೇನರ್ ಆಗಿ ಹೋಗಿದ್ದರು ಕಾಂಗ್ರೆಸ್ ಪಕ್ಷದ ಪರವಾಗಿ. ಆದರೆ BZ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥದ್ದು, ಅವರ ಗಳಸ್ಯ, ಕಂಠಸ್ಯ, ಅತ್ಯಾಪ್ತ, ಒಂದು ರೀತಿ ಶಿಷ್ಯನ ಥರಾನೇ ಇರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್. ಅದು ಬಿಟ್ಟು ಸ್ವತಃ ಸಿದ್ದರಾಮಯ್ಯನವರು ಹೋಗಿದ್ರು ಕೇರಳಕ್ಕೆ 2-3 ಬಾರಿ. ಈ ಬಾಗಲಕೋಟೆ ಚುನಾವಣೆ, ದಾವಣಗೆರೆ ಬೈ ಎಲೆಕ್ಷನ್ ಕ್ಯಾಂಪೇನ್ ಬಿಟ್ಟು ಹೋಗಿ ಬಂದಿದ್ರು. ಅವಾಗೇನಾದರೂ ಆಗಿರ್ಬೋದಾ? ಗೊತ್ತಿಲ್ಲ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಹೋಗಿದ್ರು. ನಮ್ಮ DCM DK ಶಿವಕುಮಾರ್ ಅವರು ಕೂಡ 2-3 ಬಾರಿ ಕೇರಳಕ್ಕೆ ಚುನಾವಣೆಗೆ ಹೋಗಿ ಬಂದಿದ್ರು. ಜೊತೆಗೆ ಕರ್ನಾಟಕದ ರಾಜಕಾರಣಕ್ಕೆ ಅತ್ಯಾಪ್ತರಾಗಿರ್ತಕ್ಕಂಥ KC ವೇಣುಗೋಪಾಲ್ ಕೂಡ ಕೇರಳದಲ್ಲೇ ಇದ್ದರು ಅಲ್ವಾ? ಆ ಚುನಾವಣಾ ಪ್ರಚಾರಕ್ಕೆ, ಕೇರಳ ಚುನಾವಣಾ ಪ್ರಚಾರಕ್ಕೆ ಅವ್ರಿಗೂ ಕರ್ನಾಟಕ ರಾಜಕಾರಣಕ್ಕೂ ಒಂದು ರೀತಿ ಬಹಳ ಹತ್ತಿರದ ಸಂಬಂಧ. ಹಾಗಾಗಿ ಯಾರು ಮಾಡಿಸಿರಬಹುದು ಅನ್ನುವಂಥ ಪ್ರಶ್ನೆಗೆ ರಾಜಣ್ಣ ಉತ್ತರ ಕೊಟ್ಟಿಲ್ಲ. ಈಗ ಸ್ವತಃ ಸಿದ್ದರಾಮಯ್ಯನವರು ಹೋಗಿ ಬಂದಿದ್ದಾರೆ, ಜಮೀರ್ ಅಹಮದ್ ಖಾನ್ ಹೋಗಿ ಬಂದಿದ್ದಾರೆ, DK ಶಿವಕುಮಾರ್ ಹೋಗಿ ಬಂದಿದ್ದಾರೆ, ಜೊತೆಗೆ KC ವೇಣುಗೋಪಾಲ್ ಅವರು ಹೋಗಿ ಬಂದಿದ್ದಾರೆ. ಇದಲ್ಲದೆ ಚಿಲ್ಲರೆ ಪುಟ್ಟೆ, ಚಿಕ್ಕ ಪುಟ್ಟ ನಾಯಕರು ಕೂಡ ಹೋಗಿ ಬಂದಿರಬಹುದು. ಬಹಳ ದೊಡ್ಡದಾಗಿ ಇಷ್ಟು ಜನ ನಾಯಕರು ಹೋಗಿ ಬಂದಿದ್ದಾರೆ. ಯಾರ ಬಗ್ಗೆ ರಾಜಣ್ಣ ಹೇಳ್ತಿದ್ದಾರೆ ಅನ್ನುವಂಥದ್ದು ಖಚಿತತೆ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಈ ಮೌನ, ಸಿದ್ದರಾಮಯ್ಯನವರು ಇಷ್ಟೊಂದು ವೀಕ್ ಥರ, ಒಂದು ರೀತಿ ಹೆಲ್ತ್ ಸರಿ ಇಲ್ಲೇನೋ ಅನ್ನೋ ಥರ ಕಂಡು ಬರ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ತಮ್ಮ ಬೆಂಬಲಿಗರ ಮೇಲೆ ಕ್ರಮಗಳನ್ನು ಜರುಗಿಸಲಾಗ್ತಾ ಇದ್ರು. ಇಡೀ ಒಂದು ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ತಿರುಗಿ ಬಿದ್ದಿದ್ರು, ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಕ್ಕೊರಲಿನ ಕೂಗನ್ನು ಎತ್ತಿದ್ರು. ಅಲ್ಪಸಂಖ್ಯಾತ ಮುಖಂಡರು, ಧಾರ್ಮಿಕ ಮುಖಂಡರು ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಒಂದು ಧ್ವನಿಯನ್ನು ಎತ್ತಿದ್ರು. ಸುಮಾರು 30 ಜನ ಅಲ್ಪಸಂಖ್ಯಾತ ನಾಯಕರು, ಮುಖಂಡರು, ಧಾರ್ಮಿಕ ಗುರುಗಳು
ಸೇರಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯ ಪತ್ರವನ್ನು ಬರೆದಿದ್ರು. ಸಿಎಂ ಸಿದ್ದರಾಮಯ್ಯ ತುಟಿ ಪಿಟಕ್ಕಂತಿಲ್ಲ. ಕಾರಣ ಏನು ಗೊತ್ತಿಲ್ಲ. ಬಹುತೇಕ ರಾಜಣ್ಣ ಹೇಳಿರೋ ಹಾಗೆ ಮಾಟಮಂತ್ರ ಮಾಡಿಸಲಾಗಿದೆಯಾ ಅನ್ನೋಂಥದ್ದಕ್ಕೆ ಸ್ವತಃ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಿದೆ. ಜೊತೆಗೆ ಯಾರು ಮಾಟಮಂತ್ರ ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ KN ರಾಜಣ್ಣ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಮಾತನಾಡಿದ್ದಾರೆ. ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ. ನಡೀರಿ ಸುಮ್ಮನೆ. ಅದೆಲ್ಲ ಹೇಳಕ್ಕಾಗ್ತದೆ ನಮ್ಮ. ಈಗ ಹೇಳುವಂತವೆಲ್ಲ ಹೇಳಿದ್ದೀನಿ, ಹೇಳ್ದೇ ಇರೋದೆಲ್ಲ ಹೇಳಕ್ಕಾಗಲ್ಲ. ನಡಿ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.